25 ಕೇಸ್ ಮುಗಿಸ್ಬೇಕು ನಾನು ಇವಾಗ. ಇಲ್ಲೇ ಕಷ್ಟ, 175 ಕೇಸ್ ಇದೆ, ಭಾರಿ ಕಷ್ಟ ಆಗುತ್ತೆ. ಒಂದು ನಾನು ನಮ್ಮ ಅಧಿಕಾರಿಗಳಲ್ಲಿ ವಿನಂತಿ, ದಯವಿಟ್ಟು ಎಳಿಬೇಡಿ, ಪಾಯಿಂಟ್ ಬಂದ್ಬಿಡಿ. 2 ಇನ್ಸಿಡೆಂಟ್ ಆಗಿದೆ ನೆನ್ನೆ. ನಾನು 1 ವಾರದಿಂದ ಅದು ತಲೆ ಕೆರಿತಾ ಇದೆ ನನಗೆ. ಇಲ್ಲಿ ನಮ್ಮ DDP ಅವರು ಇದಾರಲ್ಲ, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, 427 ಜನ ಅಟೆಂಡೆನ್ಸ್ ಆಗ್ತಾನೆ ಅವನು. ಈ ತರ ನಮ್ಮವ್ರು ಮೋಸ ಮಾಡ್ತಾರೆ ಜನಗಳಿಗೆ. ಗೌರ್ಮೆಂಟ್ 427 ದುಡ್ಡು ತಗೋತಾನೆ, 100 ಜನ ಮಕ್ಕಳಿರೋದು. ಈ ತರ ನಮ್ಮ ಅಧಿಕಾರ ಮೋಸ. ಇಂಥದ್ದು ಬೇಕಾ ನಿಮ್ಗೆ? ಇಂಥ ಬುದ್ಧಿ ಬೇಕಾ ಅಂತ. ನಿನ್ನೆ ತಾನೇ ಒಂದು ನಮ್ಮ ಮುಳಬಾಗಲು, ಕೋಲಾರ ಡಿಸ್ಟಿಕ್ ಅಲ್ಲಿ ಮುಳಬಾಗಲು ತಾಲೂಕಲ್ಲಿ ಒಂದು ಇನ್ಸಿಡೆಂಟ್ ಹಾಕೋದು. ಅಲ್ಲಿ ಕೆಲಸ ಮಾಡುವಂತ ಆಯಾದವರು 13 ಮಕ್ಕಳ ಕಮ್ಯುನಿಕೇಶನ್ ಅವರೇ ಹಾಕ್ತಾರೆ. ಅಲ್ಲಿ ಗಾರ್ಡ್ ಕೆಲಸ ಮಾಡೋನು 12 ಜನ ಅವನೇ ಕಮ್ಯುನಿಕೇಶನ್ ಮಾಡ್ತಾನೆ. ಎಲ್ಲ ಒಂದ್ ಕಡೆ ಗೌರ್ಮೆಂಟ್ ಇಂದ ದುಡ್ಡು ಈ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಕಾರ್ಯಗತ ಮಾಡಕ್ಕೆ ನಮ್ಮ ಅಧಿಕಾರಿಗಳು ನಿಮ್ಗೊಂದು ಅಧಿಕಾರ ಕೊಟ್ಟಿರ್ತೀವಿ. ನನಗೆ ಅರ್ಥ ಆಗ್ತಾ ಇಲ್ಲ. 100 ಜನ ಮಕ್ಕಳಿಗೆ 427 ಜನ ಯಾಕೆ ಪಾಯ್ಸನ್ ತಗೊಂತೀರಾ? ಚೀಟಿಂಗ್. ಇದಕ್ಕಿಂತ ಘೋರವಾದ ಅಪರಾಧ ಯಾವುದಿಲ್ಲ. ನಮ್ಮ ಮಕ್ಕಳಿಗೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ದು, ವಾರ್ಡನ್ ಮಾಡಿಸಿ, ನೀವು DDP ಮಾಡಿ ಎಲ್ಲ ಮಾಡಿ ನಾವು ಕೊಟ್ರೆ ಚೀಟ್ ಬೆಟ್ರು ಅನ್ಸುತ್ತೆ. ಯು ಆರ್ ಇಂಟರ್ನಲ್ ಎನಿಮೀಸ್. ಸಮಾಜದ ಒಳಗಡೆ ಇರೋಂಥ ನೀವು ಅದು ದಯವಿಟ್ಟು ಬಿಟ್ಟು ಬಿಡಿ. ನಾವು ತಿನ್ನೋ ಅನ್ನ ನಮ್ದಿರ್ಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ತಿನ್ನೋ ಅನ್ನ ನಮ್ದಿರ್ಬೇಕು. ಬೇರೆಯವ್ರನ್ನ ಬಂದ್ರೆ ವಿಷ, ಅದು ಒಳ್ಳೇದಾಗೋದಿಲ್ಲ. ನಾನು ನೋಡಿದ್ದೀನಿ, ಅಂತ ಅಧಿಕಾರಿಗಳು ನೋಡಿದ್ದೀನಿ.